ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸ್ವಾತಂತ್ರ್ಯ ದಿನವೇ ರಾಜ್ಯ ಸರ್ಕಾರದಿಂದ ಮಹಾ ಮೋಸ ಆಯ್ತಾ? ನಾಡಿಗೆ ನೀರು ಬಿಡಲ್ಲ ಅಂತ ರಾತ್ರೋರಾತ್ರಿ ನೀರನ್ನ ಹರಿಸಿದೆಯಾ ಸರ್ಕಾರ? ಸ್ವಾತಂತ್ರ್ಯ ದಿನಾಚರಣೆಯ ದಿನವೇ ಹಾಗಾದ್ರೆ ಕರ್ನಾಟಕದಿಂದ ತಮಿಳುನಾಡಿಗೆ ನೀರನ್ನ ಬಿಡಲಾಗಿದ್ಯಾ? ಆ ಅನುಮಾನ ಕಾಡ್ತಾ ಇದೆ. ಮಧ್ಯರಾತ್ರಿ ತಮಿಳುನಾಡಿಗೆ ಕೆಆರ್ಎಸ್ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಲಾಗಿದೆ. ರಾಜ್ಯದಲ್ಲಿ ಎಷ್ಟೇ ಹೋರಾಟ ಮಾಡಿದ್ರೂ ರೈತರ ಪರ ನಿಲ್ಲದ ಸರ್ಕಾರ ತಮಿಳುನಾಡಿಗೆ ನೀರು ರಿಲೀಸ್ ಮಾಡಿ ಪ್ರಾಧಿಕಾರ ಆದೇಶ ಪಾಲನೆಗಿಳಿದಿರುವಂತ ಸರ್ಕಾರ 15 ದಿನಗಳ ಕಾಲ ನಿತ್ಯವೂ 12,000 ಕ್ಯೂಸೆಕ್ ನೀರು ರಿಲೀಸ್ಗೆ ಆದೇಶವನ್ನ ನೀಡಿರುವಂತ ಪ್ರಾಧಿಕಾರ ನೀರು ಬಿಡುಗಡೆಗೆ ಸಾಕ್ಷಿಯಾಗಿ ಕಾವೇರಿ ನದಿಯ ನೀರಿನ ಮಟ್ಟದಲ್ಲಿ ಹೆಚ್ಚಳ. ಇನ್ನು ತಮಿಳುನಾಡಿಗೆ ನೀರು ಬಿಡುಗಡೆ ಜಿಲ್ಲೆಯಾದ್ಯಂತ ಈಗ ರೈತರು ಸಂಘಟನೆಗಳು ಮತ್ತೆ ಹೋರಾಟವನ್ನ ಮಾಡೋದಕ್ಕೆ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸಚಿವರಿಗೆ ಘೇರಾವ್ ಹಾಗೂ ಪ್ರತಿಭಟನೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಭಾರಿ ನೀರಾವರಿ ಸಚಿವರಾಗ್ತಾ ಇದ್ದಂತೆ ನೀರು ಬಿಟ್ಟು ಮಾತು ತಪ್ಪಿದ ನೀರಾವರಿ ಸಚಿವ ಚಲುವರಾಯಸ್ವಾಮಿ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ತಮಿಳುನಾಡಿಗೆ ನೀರನ್ನ ಬಿಟ್ಟು ಕರ್ನಾಟಕ ರಾಜ್ಯದ ರೈತರಿಗೆ ಸರ್ಕಾರ ಅನ್ಯಾಯ ಮಾಡ್ತಿದೆ ಅಂತೇಳಿ ರೈತರು ರೈತ ಪರ ಸಂಘಟನೆಗಳು ಈಗ ಮತ್ತೆ ಹೋರಾಟಕ್ಕೆ ಸಿದ್ಧತೆ ಮಾಡ್ಕೊಳ್ತಿವೆ. ರಾತ್ರಿ ನೀರ್ತಿದ್ದಾರೆ, ಮಧ್ಯರಾತ್ರಿಯಿಂದ ನೀರೆತ್ತಿದ್ದಾರೆ. ನೋಡಿ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಮಧ್ಯರಾತ್ರಿಯಿಂದ ನೀರೆತ್ತಿದ್ದಾರೆ, ಎಷ್ಟೆತ್ತಿದ್ದಾರೆ ಅನ್ನೋ ಗೊತ್ತಿಲ್ಲ. ನಮಗೆ ಕುಡಿಯೋಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ಇವರು ಬೆಳೆಗೆ ತಮಿಳುನಾಡಿಗೆ ನೀರೆತ್ತಿದ್ದಾರೆ. ಹಿಂಗೆ ಒಂದು ತಿಂಗಳಿಂದ ಸತತವಾಗಿ ನಮ್ಮ ರೈತರು ಬೆಳೆಗೆ ನೀರು ಕೊಡಿ, ಕುಡಿಯೋಕ್ಕೆ ನೀರು ಕೊಡಿ ಅಂತ ಕೇಳ್ತವ್ರೆ. ಆದರೆ ನೀರನ್ನ ಕೊಟ್ಟಿರಲಿಲ್ಲ, ಅವ್ರ ಕವಲಿಗೆ ಅಲ್ಲಿ ಯಾವುದಕ್ಕೆ ನೀರು ಕೊಟ್ಟಿರಲಿಲ್ಲ. ಈಗ ಮಧ್ಯರಾತ್ರಿಯಿಂದ ಕಾವೇರಿ ನೀರು ತುಂಬಿ ಹರ್ಕೊಂಡು ಹೋಗ್ತಾ ಇದೆ. ಹಿಂಗೆ ಏನು ಇದಕ್ಕೆ ಯಾರು ಏನು ಹೇಳೋರಿಲ್ವ ಕೇಳೋರಿಲ್ವ? ಇದಕ್ಕೆ ಮಧ್ಯರಾತ್ರಿಯಿಂದ ನೀರು ಎತ್ತಿದ್ದಾರೆ. ಇನ್ನು ನೀರು ಜಾಸ್ತಿ ಆಗ್ತಾನೆ ಐತೆ, ಇನ್ನು ಎಷ್ಟಾಗುತ್ತೆ ಅನ್ನೋ ಗೊತ್ತಿಲ್ಲ. ಹಿಂಗೆ ಫುಲ್ಲು ಹೊಳೆ ತುಂಬ ಹರಿತಾ ಇದೆ ನೀರು. ಹಿಂಗೆ ಮಧ್ಯರಾತ್ರಿ ನೀರು ಎತ್ತಿದ್ದಾರೆ. ಹಿಂಗೆ ಸೈಕಲ್ ಮಾಡಿದ್ದಾರೆ, ನಮ್ಮ ರೈತರೆಲ್ಲ ಸೈಕಲ್ ಮಾಡಿದ್ದಾರೆ, ನೀರು ಬಿಡಬೇಡಿ ನಮ್ಮ ಕುಡಿಯಕ್ಕೆ ನೀರಿಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ಹಿಂಗೆ ಮಧ್ಯರಾತ್ರಿಯಿಂದ ನೀರು ಎತ್ತಿದ್ದಾರೆ. ಒಂದು ಉಗ್ರ ಹೋರಾಟವನ್ನು ಮಾಡ್ತೀವಿ. ಉಗ್ರ ಹೋರಾಟ ಮಾಡಿ ಈ ನೀರನ್ನು ನಿಲ್ಲಿಸ್ತಿಲ್ಲ ಅಂತ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ. ನೀರು ನಿಲ್ಲಿಸಲೇಬೇಕು ಇವರು. ತಮಿಳುನಾಡಿಗೆ ನೀರು ರಾತ್ರಿ ನೀರು ಎತ್ತಿದ್ದಾರೆ, ಮಧ್ಯರಾತ್ರಿಯಿಂದ ನೀರು ಎತ್ತಿದ್ದಾರೆ. ನೋಡಿ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ.